ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತ್ರಿಷಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ಏನಂದರೆ ಸ್ವೀಟ್ ಇದು ಅದೇ ಗೋಧಿ ಹುಗ್ಗಿ ಗೋಧಿಯಿಂದ ಹುಗ್ಗಿ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಬೇಕಾಗಿರೋ ಪದಾರ್ಥಗಳಂದ್ರೆ ಸಿಂಪಲ್, ಏನು ಅಷ್ಟೇನು ಬೇಕಾಗಿಲ್ಲ. ನಾನು ಇದು ಗೋಧಿ, ಆಮೇಲೆ ಬೆಲ್ಲ, ತುಪ್ಪ, ಆಮೇಲೆ ಇದು ಏಲಕ್ಕಿ ಪುಡಿ, ಬಾದಾಮಿ ಇಷ್ಟೇ ತೊಗೊಂಡಿದ್ದೀನಿ. ನೀರು ಹಾಕ್ಕೊಳ್ಳಿಕ್ಕೆ ಇದು ಕುದಿಸ್ಕೊಳ್ಳಿಕ್ಕೆ ನೀರು ಹಾಕೋತೀನಿ ಅಷ್ಟೇ. ಇವಾಗ ಫಸ್ಟ್ ನಾನು ಗೋಧಿನ ಇದು ಸ್ವಲ್ಪ ನೀರಲ್ಲಿ ಇದು ಮಾಡ್ಕೊಂಡ್ಬಿಟ್ಟು, ಅಂದರೆ ಸುಮ್ಮನೆ ಇದು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇಷ್ಟೇ ನೀರು ಹಾಕ್ಕೊಂಡು ಹಿಂಗೆ, ಅಂದರೆ ಜಾಸ್ತಿ ನೀರು ಹಾಕ್ಬಾರ್ದು, ಸುಮ್ಮನೆ ಈ ಥರ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದು ಹಿಂಗೆ ನೆನೆಸ್ಕೋಬೇಕಷ್ಟೆ, ಸುಮ್ಮನೆ ಹಿಂಗೆ. ಇದು ಸ್ವಲ್ಪ ನೀರು ಇರಬೇಕು ಇದಕ್ಕೆ. ಆಮೇಲೆ ಮಿಕ್ಸಿ ಮಾಡ್ಕೋಬೇಕಷ್ಟೆ. ಮಿಕ್ಸಿ ಅಂದರೆ ಜಾಸ್ತಿ ಮಾಡ್ಕೋಬೇಡ್ರಿ, 1ರಲ್ಲಿ 4 ಭಾಗ ಆದರೆ ಸಾಕು, ಇಷ್ಟೇ. ಯಾಕಂದರೆ ಮೊದಲಿನ ಕಾಲದಲ್ಲೆಲ್ಲ ಇದು ಒರಳಿಗೆ ಹಾಕಿ ಕುಟ್ಕೋತಿದ್ರಲ್ವಾ, ಇವಾಗಂದರೆ ಅಷ್ಟು ಇದು ಮಾಡೋಕ್ಕಾಗಂಗಿಲ್ಲ. ಮಿಕ್ಸಿ ಮಾಡ್ಕೋತೀನಿ ನಾನು ಅಷ್ಟೇ. ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಇದು ಎದಕ್ಕೆ ನೀರು ಹಾಕಿ ನಾವು ಇದು ಮಾಡಿದರೆ ಇದು ಹೊಟ್ಟೆಲ್ಲ ಹಿಂಗೆ ಬಂದುಬಿಡುತ್ತೆ, ಗೋಧಿ ಮೇಲೆ ಇರೋ ಹೊಟ್ಟೆಲ್ಲ ಹಿಂಗೆ ಬಂದುಬಿಡುತ್ತೆ. ಅದನ್ನು ನಾವು ಸ್ವಲ್ಪ ಮರದಲ್ಲಿ ಹಾಕ್ಕೊಂಡು ಹಾರಿಸ್ಕೊಂಡು ಅದು ಹೊಟ್ಟೆಲ್ಲ ಇದು ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು ಒಟ್ಟು. ನಾ ಎಲ್ಲ ಮರದಲ್ಲಿ ಹಾಕ್ಕೊಂಡಿದ್ದೀನಲ್ಲ, ಈ ಥರ ಮಾಡಿಕೊಂಡ್ರೆ ಹೊಟ್ಟೆಲ್ಲ ಹೋಗುತ್ತೆ, ಹೊಟ್ಟೆಲ್ಲ ಇದು ಬಂದುಬಿಡುತ್ತೆ. ಅದು ಸ್ವಲ್ಪ ಆರ್ತದಲ್ಲ, ಆವಾಗ ಇದು ಕೇರ್ಕೋಬೇಕೆಲ್ಲಷ್ಟು. ಕೇರ್ಕೊಂಡ್ಮೇಲೆ ಇದು ಕುಕ್ಕರಲ್ಲಿ ಇಡಬೇಕು. ನಾ ಇದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಕುಕ್ಕರಲ್ಲಿ ಹಾಕಿ 3 ವಿಸಿಲು ಬರೋವರೆಗೆ, 3-4 ಆದರೂ ಪರವಾಗಿಲ್ಲ. ನಾನು ಈ ಗ್ಲಾಸ್ಲಿಂದನೇ ಬೆಲ್ಲ ತೊಗೊಂಡಿದ್ದೆ, ಇದು ಗೋಧಿ ತೊಗೊಂಡಿದ್ದೆ, ಇಷ್ಟೇ. ಅದು ಎಷ್ಟಿದೆ ಅಷ್ಟೇ ನಾನು ಬೆಲ್ಲ ತೊಗೊಂಡಿದ್ದೀನಿ ನೋಡಿ. ಇವಾಗ ನಾನು ಇದು ಕುಕ್ಕರಲ್ಲಿ ನೀರು ಹಾಕಿ ಫಸ್ಟ್ ಇದು ಕುದಿಸ್ಕೊಂಡ್ಬಿಡ್ತೀನಿ. 4 ವಿಸಿಲು ಆದರೆ ಸಾಕಾಗುತ್ತೆ. ನೀರು ಇದಕ್ಕೆ ಎಷ್ಟು ಇದು 1 ಗ್ಲಾಸ್ ಹಾಕ್ತೀನಿ ನೋಡಿ ಅಷ್ಟೇ, ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ, ಮತ್ತು ಮೇಲೆ ಬರುತ್ತಾ. ಆಮೇಲೆ ಬೇಕಾದ್ರೆ ನೀವು ಹಾಕ್ಕೊಳ್ಳಿ. ಇವಾಗಂದರೆ ನಾನು ಇದು ಇಷ್ಟು ಹಾಕ್ಕೊಂಡಿದ್ದೀನಿ ನೀರು. ಇದು 4 ಸೀಟ ಆಗಿದೆ. ಇವಾಗ 4 ಸೀಟಿ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ. ಈ ಥರ ಆಗಿದೆ, ಚೆನ್ನಾಗಿ ಕುದ್ದಿದೆ ನೋಡಿ. ಇದಕ್ಕೆ ಬೆಲ್ಲ ಹಾಕಿ ಇದು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಬೆಲ್ಲ ಹಾಕ್ತಾಯಿದ್ದೀನಿ ಅಲ್ವಾ. ಇವಾಗ ನಾನು ಕುದಿಸ್ಕೋಬೇಕದು ಬೆಲ್ಲನ. ನೀರು ಹಾಕ್ತಾಯಿದ್ದೀನಿ ಅದರಲ್ಲೇ ಸ್ವಲ್ಪ. ಅದಕ್ಕೆ ನಾನು ಬಿಸಿನೀರೇ ಹಾಕಿದ್ದೀನಿ ನೋಡಿ. ತಣ್ಣ ನೀರು ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಬಿಸಿ ಮಾಡ್ಕೊಂಡೇ ನೀರು ಹಾಕ್ಕೊಂಡ್ಬಿಡ್ರಿ. ಇದು ಚೆನ್ನಾಗಿ ಕುದಿಸ್ಕೋಬೇಕಿದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಇದು ಸ್ವಲ್ಪ ಕುದ್ಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೇನೆ ನಾನು. ಇದು ನೀವೇನಾದರೂ ಒಂದು ವೇಳೆ ಇದು ಜಾಸ್ತಿ ಮಾಡ್ಕೋಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ರು ಇದು ಕುಕ್ಕರು ಇದು 4 ಸೀಟಿಗೆ ಇದಾಗುತ್ತೆ. ನಂದಂದ್ರೆ 3 ಸೀಟಿಗೆ ನಾನು ಇದು ಕುದ್ಬಿಟ್ಟಿದೆ ಅದು. ಆಮೇಲೆ ಬೆಲ್ಲ ಏನಾದರೂ ಕಸರಿತ್ತು ಅಂತಂದರೆ ಅದನ್ನು ಫಸ್ಟ್ ಬೆಲ್ಲ ಕರಗಿಸ್ಬಿಟ್ಟು ಆಮೇಲೆ ಸೋಸ್ಕೊಳ್ಳಿ. ಇದರಲ್ಲಿ ಏನು ಕಸರಿಲ್ಲ, ಬೆಲ್ಲ ಚೆನ್ನಾಗಿರೋದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕಿದ್ದೀನಿ. ಇದರಲ್ಲಿ ಯಾವುದು ಹರಳಾಗಲಿ, ಒಂದೊಂದು ಬೆಲ್ಲದಲ್ಲಿ ಸ್ವಲ್ಪ ಕಸರೆಲ್ಲ ಬರುತ್ತೆ. ಸೊ ಹಂಗೇನಾದರೂ ಇತ್ತು ಅಂತಂದರೆ ನೀವು ಬೆಲ್ಲನ ಸೋಸ್ಕೊಂಡ್ಬಿಟ್ಟು ಫಸ್ಟ್ ಬೆಲ್ಲ ಹಾಕಿ ನೀರು ಹಾಕಿ ಆಮೇಲೆ ಅದು ಇದು ಸೋಸ್ಕೊಂಡ್ಬಿಟ್ಟು ಅದ್ರ ಇದು ಪಾಕ ಹಾಕಿ ಅದರಲ್ಲಿ ಡೈರೆಕ್ಟಾಗಿ. ನಾನಂದರೆ ಆ ಥರ ಏನೂ ಮಾಡೋಕ್ಕತ್ತಿಲ್ಲ, ಡೈರೆಕ್ಟ್ ನಾನು ಅದರಲ್ಲೇ ಬೆಲ್ಲ ಹಾಕ್ತಾಯಿದ್ದೀನಿ. ಅದು ಕುದಿ ಬರೋವರೆಗೆ ಅದನ್ನು ಬೇಯಬೇಕು. ಅಲ್ಲಿ ಮಟ್ಟ ನಾನು ಅದನ್ನು ಇದು ಮಾಡೋಂಗಿಲ್ಲ. ಒಂದು 10 ನಿಮಿಷ ಬೆಂದರೆ ಸಾಕು. ಸ್ವಲ್ಪ ಇದು ಯಾವಾಗಲೂ ಇದು ಕೆಳಗಡೆ ತಳ ಹಿಡಿತಿರ್ತದಲ್ಲ, ಇದನ್ನು ಈ ಥರ ಕಲಿಸ್ತಾ ಹೋಗಿ ಮಧ್ಯದಲ್ಲಿ. ಯಾಕಂದರೆ ಮತ್ತೆ ತಳ ಹಿಡಿತೀವಿ ಅಂತಂದರೆ ಒತ್ತೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಆವಾಗವಾಗ ಸ್ವಲ್ಪ ಇದು ಈ ಥರ ಕಲಿಸ್ತಾ ಇರಬೇಕು. ಇದು ಕುದೀತಿದೆ ಅಲ್ವಾ, ನಾನು ಸ್ವಲ್ಪ ಏಲಕ್ಕಿ ಹಾಕ್ತೀನಿ, ಏಲಕ್ಕಿ ಪೌಡರ್. ಆಮೇಲೆ ಚೂರು ತುಪ್ಪ ಹಾಕ್ತೀನಿ. ಆಮೇಲೆ ಇದು ಒಗ್ಗರಣೆಗೆ ತುಪ್ಪ ತೊಗೋತೀನಿ. ಅದಕ್ಕೂ ಲಾಸ್ಟ್ ಅದು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದು ಆಗಿದೆ. ಇವಾಗ ನಾನು ಒಗ್ಗರಣೆ ಕೊಟ್ಕೊಳ್ಳಿಕ್ಕೆ ಇಲ್ಲಿ ಬೇರೆ ಇಟ್ಕೊಳ್ತೀನಿ. ಇದಕ್ಕೆ ತುಪ್ಪ ಹಾಕ್ತೀನಿ. ಅದಕ್ಕೆ ಕಾದಿದೆ, ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಮತ್ತೆ ಅದ್ರ ಮೇಲೆ ತಿನ್ನುವಾಗನೂ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ತಿನ್ನಬೇಕಾಗುತ್ತೆ. ಯಾಕಂದರೆ ಹುಗ್ಗಿ ಒಳಗೆ ತುಪ್ಪ ಇದ್ರೇ ಚೆನ್ನಾಗಿರುತ್ತೆ.
ತುಪ್ಪ ಕಾದಿದೆ, ಇದು ಬ್ರೌನ್ ಆಗಿದೆ. ಇವಾಗ ನಾನು ಬಂದ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಹಾಕೋದು. ಫೈನಲಿ ಗೋಧಿ ಹುಗ್ಗಿ ರೆಡಿಯಾಗಿದೆ. ಇದು ಹಳೇ ಕಾಲದ್ದು ಸ್ವೀಟ್ ಇದು. ಇದು ಆ್ಯಕ್ಚುಲಿ ಹೊರಗಡೆ ರವೆ ಸಿಗುತ್ತೆ, ಬಟ್ ನಾನು ಅದು ಯಾವುದು ಯೂಸ್ ಮಾಡೋಂಗಿಲ್ಲ. ಜಸ್ಟ್ ಮನೆಯಲ್ಲೇ ಗೋಧಿ ತೊಗೊಂಡು ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಈ ಸ್ವೀಟ್. ಭಾಳ ಇದು ಹೆಲ್ದಿ ಫುಡ್ಡು ಇದು. ಭಾಳ ಒಳ್ಳೆ ಇದು ಚೆನ್ನಾಗಿರ್ತಿತ್ತು. ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಆ್ಯಕ್ಚುಲಿ ನಮ್ಮಮ್ಮ ಅವಾಗೆಲ್ಲ ಒರಳಲ್ಲಿ ಸ್ವಲ್ಪ ಗೋಧಿ ನೆನೆಸ್ಬಿಟ್ಟು ಆಮೇಲೆ ಒರಳಲ್ಲಿ ಕುಟ್ಕೋತಿದ್ರು. ಈ ಒಟ್ಟು ಹೋಗೋ ಸಲಗೆ ಅದು ಒರಳಲ್ಲಿ ಕುಟ್ಕೋತಿದ್ರು. ಬಟ್ ಇವಾಗ ಮಿಕ್ಸಿ ಒಳಗೆ ಮಾಡ್ಕೋಬೋದು. ಇವಾಗೆಲ್ಲ ಈಸಿಯಾಗಿ ಹೆಂಗೆ ಮಾಡ್ಕೋಬೋದು ಅಂತಂದು ಮನೆಯಲ್ಲೇ ಹೇಳಿಕೊಟ್ಟಿದ್ದೀನಿ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ಬಾಯ್.